ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ಇಲ್ಲೊಂದು ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇಲ್ಲಿ ಎ ಮತ್ತು ಬಿ ಮತ್ತು ಸಿ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕೂಡ ಇವರು ಆಹ್ವಾನಿಸುತ್ತಿದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ನೋಡಬಹುದು, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಬೋಧಕೇತರ ಸಿಬ್ಬಂದಿಗಳ ನೇಮಕಾತಿಗಾಗಿ ಅಧಿಸೂಚನೆ ಈಗಾಗಲೇ ಹೊರಡಿಸಿದೆ. ವಿವಿಧ ಬೋಧಕೇತರ ಹುದ್ದೆಗಳಲ್ಲಿ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಸೇರಿದಂತೆ ಒಟ್ಟು 25 ಹುದ್ದೆಗಳಿಗೆ ಈ ಒಂದು ವಿಶ್ವವಿದ್ಯಾಲಯ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಅಕ್ಟೋಬರ್ 30ರ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಆ ಸಂಸ್ಥೆ ಒಂದು ವೆಬ್ಸೈಟ್ ಕೂಡ ಇದೆ. ನೀವು ಇಲ್ಲಿ ಅದರ ಮುಖಾಂತರ ಕೂಡ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ನೀವು ಇಲ್ಲಿ ನೋಡಬಹುದು. ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಅಕ್ಟೋಬರ್ 1, 2025 ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ 30, 2025 ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರತಿ ಜೊತೆಗೆ ನಿಗದಿತ ದಾಖಲೆಗಳನ್ನು ಆಫ್ಲೈನ್ ಮೂಲಕ ಸಲ್ಲಿಸಲು ಕೊನೆಯ ದಿನಾಂಕ ನವೆಂಬರ್ 10, 2025 ನೀವು ಈ ಹುದ್ದೆಗೆ ನೀವು ಆಫ್ಲೈನ್ ಮುಖಾಂತರ ಅಂದರೆ ಒಂದು ಅಧಿಸೂಚನೆ ಹೊರಡಲಾಗಿದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಸ್ವಯಂಕೃತ ಎಲ್ಲ ದಾಖಲೆಗಳ ಮುಖಾಂತರ ನೀವು ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಇನ್ನು ಹುದ್ದೆಗಳ ವಿವರ ನೋಡೋಣ. ಆಂತರಿಕ ಲೆಕ್ಕ ಪರಿಶೋಧನಾ ಅಧಿಕಾರಿ 1 ಹುದ್ದೆ, ಕಾರ್ಯನಿರ್ವಾಹಕ ಇಂಜಿನಿಯರ್ 1 ಹುದ್ದೆ, ಸಹಾಯಕ ನೋಂದಣಿ ಅಧಿಕಾರಿ 1 ಹುದ್ದೆ, ವೈದ್ಯಕೀಯ ಅಧಿಕಾರಿ ಪುರುಷ 1 ಹುದ್ದೆ, ಖಾಸಗಿ ಕಾರ್ಯದರ್ಶಿ 4 ಹುದ್ದೆಗಳು, ವೈಯಕ್ತಿಕ ಸಹಾಯಕ 3 ಹುದ್ದೆಗಳು, ಭದ್ರತಾ ನಿರೀಕ್ಷಕ 1 ಹುದ್ದೆ, ಪ್ರಯೋಗಾಲಯ ಸಹಾಯಕ 4 ಹುದ್ದೆಗಳು, ಗ್ರಂಥಾಲಯ ಸಹಾಯಕ 1 ಹುದ್ದೆ, ಮೇಲ್ದರ್ಜೆ ಸಹಾಯಕ 1 ಹುದ್ದೆ, ಕೆಳದರ್ಜೆ ಸಹಾಯಕ 2 ಹುದ್ದೆ, ಕುಕ್ 1 ಹುದ್ದೆ, ವೈದ್ಯಕೀಯ ಪರಿಚಾರಕ ಮತ್ತು ಡ್ರೆಸ್ಸರ್ 1 ಹುದ್ದೆ, ಗ್ರಂಥಾಲಯ ಪರಿಚಾರಕ 2 ಹುದ್ದೆ, ಅಡುಗೆ ಮನೆ ಪರಿಚಾರಕ 1 ಹುದ್ದೆ. ಒಟ್ಟು ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಸುಮಾರು 25 ಹುದ್ದೆಗಳಿಗೂ ಹೆಚ್ಚು ನೇಮಕಾತಿಯನ್ನು ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ನೋಡಬಹುದು, ಈ ಹುದ್ದೆಗಳಿಗೆ ನಾವು ಶೈಕ್ಷಣಿಕ ಅರ್ಹತೆ ಬಗ್ಗೆ ನಾವೀಗ ನೋಡೋಣ. ಅಧಿಕೃತ ಅಧಿಸೂಚನೆಯಲ್ಲಿ ತಿಳಿಸಿದ ಪ್ರಕಾರ ಅರ್ಜಿ ಸಲ್ಲಿಸಲು ಅಭ್ಯರ್ಥಿ ಈ ಕೆಳಗಿನ ವಿದ್ಯಾರ್ಥಿ ಹೊಂದಿರಬೇಕಾಗುತ್ತದೆ. ಇಲ್ಲಿ ಮೊದಲನೇದಾಗಿ ಆಂತರಿಕ ಲೆಕ್ಕ ಪರಿಶೋಧನಾ ಅಧಿಕಾರಿ 1 ಹುದ್ದೆಗೆ ನೀವು ಕಾರ್ಯನಿರ್ವಾಹಕ ಇಂಜಿನಿಯರ್ ಹುದ್ದೆಗೆ ಇಂಜಿನಿಯರಿಂಗ್ನಲ್ಲಿ ಪದವಿ ಕೂಡ ನೀವು ಇಲ್ಲಿ ಪಡೆದಿರಬೇಕು. ಇನ್ನು ಸಹಾಯಕ ನೋಂದಣಾಧಿಕಾರಿ PRO ಹುದ್ದೆಗೆ ಇಲ್ಲಿ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನದಲ್ಲಿ ನೀವು ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಇನ್ನು ವೈದ್ಯಕೀಯ ಅಧಿಕಾರಿ ಪುರುಷ ಹುದ್ದೆಗೆ ನೀವು MBBSನಲ್ಲಿ ಪಾಸಾಗಿರಬೇಕು. ಇನ್ನು ಖಾಸಗಿ ಕಾರ್ಯದರ್ಶಿ ಹುದ್ದೆಗೆ ಯಾವುದೇ ಪದವಿ ಜೊತೆಗೆ ವೈಯಕ್ತಿಕ ಸಹಾಯಕನಾಗಿ ಕೆಲಸದ ಅನುಭವ ಕೂಡ ಇಲ್ಲಿ ಇರಬೇಕಾಗುತ್ತದೆ. ಇನ್ನು ವೈಯಕ್ತಿಕ ಸಹಾಯಕ ಹುದ್ದೆಗೆ ಇಲ್ಲಿ ಯಾವುದೇ ಪದವಿ, ಭದ್ರತಾ ನಿರೀಕ್ಷಕ ಹುದ್ದೆಗೆ ಯಾವುದೇ ಪದವಿ ಅಥವಾ ಸೇನಾ ಅಭ್ಯರ್ಥಿಗಳಿಗೆ 10th ಪಾಸ್ ಮತ್ತು ಚಾಲನಾ ಪರವಾನಗಿ LMV ಮೋಟಾರ್ ಸೈಕಲ್ ಪರವಾನಗಿ ನೀವು ಇಲ್ಲಿ ಹೊಂದಿರಬೇಕಾಗುತ್ತದೆ. ಪ್ರಯೋಗಾಲಯ ಸಹಾಯಕ ಹುದ್ದೆಗೆ ನೀವು ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದಲ್ಲಿ ಪದವಿಯನ್ನು ಕೂಡ ಪಡೆದಿರಬೇಕು. ಗ್ರಂಥಾಲಯ ಸಹಾಯಕ ಹುದ್ದೆಗೆ ನೀವು ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನದಲ್ಲಿ ಪದವಿಯನ್ನು ಹೊಂದಿರಬೇಕು. ಇನ್ನು ಮೇಲ್ದರ್ಜೆ ಸಹಾಯಕ ಮತ್ತು ಕೆಳದರ್ಜೆ ಸಹಾಯಕ ಹುದ್ದೆಗೆ ನೀವು ಇಲ್ಲಿ ಪದವಿಯನ್ನು ಪಡೆದಿರಬೇಕು. ಇನ್ನು ಕುಕ್ ಹುದ್ದೆಗೆ ನೀವು 10ನೇ ತರಗತಿ ಜೊತೆಗೆ ITI ಪಾಸ್ ಅಂತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ವೈದ್ಯಕೀಯ ಪರಿಚಾರಕ ಡ್ರೆಸ್ಸರ್ ಹುದ್ದೆಗೆ ಇಲ್ಲಿ ನೀವು 10th ಪಾಸ್ ಆಗಿರಬೇಕು. ಗ್ರಂಥಾಲಯ ಪರಿಚಾರಕ ಹುದ್ದೆಗೆ ನೀವು PUC ಜೊತೆಗೆ ಗ್ರಂಥಾಲಯ ವಿಜ್ಞಾನದಲ್ಲಿ ಪ್ರಮಾಣ ಪತ್ರ ಕೋರ್ಸ್ ಹೊಂದಿರಬೇಕು. ಇನ್ನು ಅಡುಗೆ ಮನೆ ಪರಿಚಾರಕ ಹುದ್ದೆಗೆ 10ನೇ ತರಗತಿ ಅಥವಾ ITI ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಈ ಮೇಲಿನ ಎಲ್ಲ ಹುದ್ದೆಗಳು ನೀವೀಗ ವಯೋಮಿತಿ ನೋಡೋಣ. ಗರಿಷ್ಠ ವಯಸ್ಸಿನ ಮಿತಿ 32 ವರ್ಷದಿಂದ 56 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನೇಮಕಾತಿ ನಿಯಮಗಳ ಪ್ರಕಾರ ವರ್ಗವಾರು ವಯಸ್ಸಿನ ಮಿತಿ ನಿಗದಿಪಡಿಸಲಾಗಿದೆ. ಈ ಒಂದು ಹುದ್ದೆಗಳ ಸಂಬಳ ಕೂಡ ನೀವು ನೋಡಬಹುದು. ಅಭ್ಯರ್ಥಿಗಳಿಗೆ ಸರ್ಕಾರಿ ನಿಯಮಗಳ ಪ್ರಕಾರ ಮಾಹೆಯಾನ ವೇತನವನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ಇನ್ನು ಈ ಒಂದು ಹುದ್ದೆಗಳಿಗೆ ಆಯ್ಕೆ ವಿಧಾನವಾಗಿ ನೋಡೋಣ. ಭಾರತ ಸರ್ಕಾರದ ನಿಯಮಗಳ ಪ್ರಕಾರ ಅಭ್ಯರ್ಥಿಗಳ ಹಿಂದಿನ ದಾಖಲೆ ಮತ್ತು ಲಿಖಿತ ಪರೀಕ್ಷೆ ಹಾಗೂ ಕೌಶಲ್ಯ ಪರೀಕ್ಷೆ ನಂತರ ಸಂದರ್ಶನ ತೆಗೆದುಕೊಂಡು ನಿಮ್ಮನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಈ ಹುದ್ದೆಗಳಿಗೆ ನೀವು ಅರ್ಜಿ ಶುಲ್ಕವನ್ನು ಕೂಡ ನೀವಿಲ್ಲಿ ನೋಡಬಹುದು. ಸಾಮಾನ್ಯ OBC ಮತ್ತು EWS ಅಭ್ಯರ್ಥಿಗೆ 1,000 ರೂಪಾಯಿ ಅರ್ಜಿ ಶುಲ್ಕವಿದೆ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತ್ತು PWD ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿಯಿಂದ ನೀಡಲಾಗಿದೆ. ಅರ್ಜಿ ಸಲ್ಲಿಸುವುದು ಹೇಗೆ ಅಂದರೆ ಈ ಒಂದು ವೆಬ್ಸೈಟ್ ಇದೆ, ಈ ವೆಬ್ಸೈಟ್ಗೆ ಹೋಗಿ ನೀವು ಕ್ಲಿಕ್ ಮಾಡಿದರೆ ಅರ್ಜಿ ಕೂಡ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ವಿಶ್ವವಿದ್ಯಾಲಯ ಲಿಂಕನ್ನು
ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುತ್ತೇನೆ, ನೀವು ಕೂಡ ಅರ್ಜಿಯನ್ನು ಇಲ್ಲೇ ಸಲ್ಲಿಸ್ಬೋದು. ನಂತರ ಹೆಚ್ಚಿನ ಮಾಹಿತಿಗೋಸ್ಕರ ನೀವು ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇದೆಯಲ್ಲ, ಈ ಒಂದು ಲಿಂಕನ್ನು ನಾನು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಈ ರೀತಿಯ ಉದ್ಯೋಗ ಮಾಹಿತಿ ದೊರೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.